ಓಕೆ, ಈಗ ಪಬ್ಲಿಕ್ ಇರೋಕೆ ಹೋಗೋಣ. ಒಬ್ಬೊಬ್ಬರದು ಒಂದೊಂದು ರೀತಿಯ ಸೇವೆ. ನಾವು ಇಂಥ ಸೇವೆಗಳನ್ನು ತೋರಿಸ್ತಾನೆ ಇದ್ದೀವಿ. ಬಹುಶಃ ಆದರೆ ಬರೀ ಈ ಥರ ಸೇವೆಗಳನ್ನೇ ತೋರಿಸ್ತೀವಿ ಅನ್ಕೋಬೇಡಿ. ಪಬ್ಲಿಕ್ ಇರೋಲಿ ಬಂತು ನನಗೆ ಒಂದಷ್ಟು ಕಾಲ್ಗಳು, ಸರ್ ಬರೀ ಹಿಂಗೆ ಸೇವೆ ಮಾಡೋರನ್ನೇ ತೋರಿಸ್ತಿರೋ ಅಥವಾ ಯಾವಾಗಲಾರು ಒಂದ್ಸರಿ ಇನ್ನು ಸಾಧ್ಯನೇ ಇಲ್ಲ ಅವ್ರಿಗೆ ಬದುಕಕ್ಕೆ ಅಂದಾಗ ಅದನ್ನೂ ಏನಾದ್ರು ತೋರಿಸ್ತೀರಾ ಅಂತ. ಕರ್ನಾಟಕದ ಜನರಷ್ಟು ಕಾರಣರು ಇನ್ನೆಲ್ಲರೂ ಇದ್ದಾರೆ. ಯಾರ್ಯಾರೋ ಕಾರಣ ಅಂತ ಕರೆಸ್ಕೊಂಡಿರ್ಬೋದು ದೇಶದಲ್ಲಿ, ನಿಜವಾಗ್ಲೂ ಇರೋದು ಕರ್ನಾಟಕದ ಜನನೇ ಕಾರಣರು. ಹಾಗಾಗಿ ಅಂಥ ದಾನಿಗಳಿರೋ ಜಾಗದಲ್ಲಿ ನಾವು ಮಾಡಲ್ಲ ಅಂತೀವ, ಅದನ್ನೂ ಎಲ್ಲ ತರೋಣ ನಿಧಾನಕ್ಕೆ. ಆದರೆ ಇವತ್ತು ಬರ್ತಾ ಇದ್ದಾರೆ ರಾಘವೇಂದ್ರ ತಿಕೋಟ. ಕನ್ನಡವನ್ನು ಉಳಿಸ್ಕೊಂಡು, ಕನ್ನಡತನವನ್ನು ಉಳಿಸ್ಕೊಂಡು, ಬಡತನಕ್ಕೆ ಸ್ಪಂದಿಸಿ, ಯಾರೊಬ್ಬರ ಹಂಗಿಲ್ಲದೆ ಇದ್ದ ಉದ್ಯೋಗವನ್ನು ಬಿಟ್ಟು ಮಕ್ಕಳಿಗೆ ಪಾಠ ಹೇಳೋದು ಅಥವಾ ಮಕ್ಕಳನ್ನು ಸರಿದಾರಿಗೆ ತರೋ ಅಂಥ ಕೆಲಸ ನಡೆಸ್ತಾ ಇದ್ದಾರಲ್ಲ, ಸಿಂಪ್ಲಿ ಬ್ಯೂಟಿಫುಲ್. ವಾಪಸ್ ಬರ್ತೀವಿ. ಈ ಕತೆ ನೀವು ನೋಡಿರಿ, ನೋಡಿದ ಮೇಲೆ ಒಂದು ಬ್ರೇಕ್ ಸಮೇತ ವಾಪಸ್ ಬಂದುಬಿಡ್ತೀವಿ. ಬಂದ ಮೇಲೆ ಅವ್ರ ಜೊತೆ ಮಾತಾಡೋಣ. ಇವರೇ ರಾಘವೇಂದ್ರ ತಿಕೋಟ. ಈ ಮೊದಲು ಧಾರವಾಡದ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ರು. 1999ರಲ್ಲಿ ವಿದ್ಯಾರ್ಥಿಯೊಬ್ಬ ಚಪ್ಪಲಿ ಇಲ್ಲದೆ ಕಾಲೇಜಿಗೆ ಬಂದಿದ್ದು ನೋಡಿ ಮರುಗಿದ್ರು. ಬಳಿಕ ಆ ವಿದ್ಯಾರ್ಥಿಗೆ ಸಹಾಯ ಮಾಡಿದ ತಿಕೋಟ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋಕೆ ನಿರ್ಧರಿಸಿದ್ರು. ಆರಂಭದಲ್ಲಿ ಗೆಳೆಯರ ಗುಂಪು ಕಟ್ಟಿಕೊಂಡು ಬಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡಿದ್ರು. ಬಳಿಕ 2001ರಲ್ಲಿ ವಿದ್ಯಾಪೋಷಕ ಅನ್ನೋ ಎನ್ಜಿಒ ಶುರು ಮಾಡಿ ಎಸ್ಎಸ್ಎಲ್ಸಿ ಮುಗಿಸಿದ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಇಷ್ಟವಾದ ಶಿಕ್ಷಣ ನೀಡುವ ಕೆಲಸ ಆರಂಭಿಸಿದ್ರು. ಸ್ಕಿಲ್ ಸೆಟ್ಸು ಯಾವೂ ಕೂಡ ನಮ್ಮ ಹಳ್ಳಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಲ್ಲಿ ಇರಲ್ಲ. ನಾನು ಕೂಡ ಹಳ್ಳಿಯಿಂದ ಬಂದವನೇ, ಆದರೂ ಹೆಚ್ಚು ನಮ್ಮ ಗಮನ ಇರೋದು ಹಳ್ಳಿ ಕಡೆಗೇನೆ. ಒಳ್ಳೆ ನಾಗರಿಕರು ಅಂದರೆ ಗ್ರಾಜ್ಯುಯೇಟ್ ಆಗಬೇಕು, ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು, ಮತ್ತು ಮತ್ತೊಬ್ಬರಿಗೆ ಬೇರೆದವರು ನೆರಳಾಗಬೇಕು. ಕಾರ್ಪೊರೇಟ್ ಬಂದಂಥ ದಾನಿಗಳಿಂದ ನಡೆಸ್ತಾ ಇದ್ದೀವಿ. 2008ರಲ್ಲಿ ತಮ್ಮ ಉಪನ್ಯಾಸಕ ವೃತ್ತಿಗೆ ರಾಜೀನಾಮೆ ನೀಡಿ ಬಡ ವಿದ್ಯಾರ್ಥಿಗಳಿಗಾಗಿ ಸಂಪೂರ್ಣ ತೊಡಗಿಸಿಕೊಂಡ್ರು. ಹಣಕಾಸು ಸಮಸ್ಯೆ ಸೇರಿ ಬೇರೆ ಬೇರೆ ಕಾರಣಗಳಿಂದ ಕಾಲೇಜಿಗೆ ಹೋಗದಿರೋ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರ ಮನೆಗೆ ಭೇಟಿ ನೀಡಿ ಕಾಲೇಜಿಗೆ ಹೋಗುವ ವ್ಯವಸ್ಥೆ ಮಾಡ್ತಾರೆ. ಸ್ಕಾಲರ್ಶಿಪ್ ಜೊತೆ ಪುಸ್ತಕ, ಉಚಿತ ಟ್ರೈನಿಂಗ್ ನೀಡ್ತಾರೆ. ಈವರೆಗೆ ವಿದ್ಯಾಪೋಷಕದಿಂದ 2300 ವಿದ್ಯಾರ್ಥಿಗಳು ಶಿಷ್ಯ ವೇತನ ಪಡೆದು ವಿದ್ಯಾಭ್ಯಾಸ ಮುಗಿಸಿದ್ದಾರೆ. 1 ಲಕ್ಷ ಮಕ್ಕಳು ಉಚಿತ ಟ್ರೈನಿಂಗ್ ಪಡೆದಿದ್ರೆ 20,000 ಮಕ್ಕಳು ಲೈಬ್ರರಿ ಸೌಲಭ್ಯ ಪಡೆದಿದ್ದಾರೆ. ವಿದ್ಯಾಪೋಷಕ ಧಾರವಾಡದಲ್ಲಿ ಅಲ್ಲದೆ ರಾಜ್ಯದ 19 ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದೆ. ಈ ಸಂಸ್ಥೆಗೆ ಟಾಟಾ ಫೆಲೋಶಿಪ್ ಸುಧಾಮೂರ್ತಿ ಕೂಡ ಸಹಾಯ ಹಸ್ತ ಚಾಚಿದ್ದಾರೆ. SSLC ಮುಗಿದ್ಮೇಲೆ ರಿಸಲ್ಟ್ ಚಲೋ ಆಗಿತ್ತು, 83. ಅದಕ್ಕೆ ನಮ್ಮಣ್ಣ ಅಲ್ಲಿ ವಿದ್ಯಾಪೋಷಕ ವಿಸಿಟ್ ಕೊಟ್ಟ, ಅದೆಲ್ಲ ಅಪ್ಲಿಕೇಶನ್ ಫಾರ್ಮ್ ತೊಗೊಂಬಂದು ಫೈನಾನ್ಷಿಯಲ್ ಹೆಲ್ಪ್ ಆಗೈತ್ರಿ. ಮತ್ತು ಆ ಕ್ಯಾಂಪ್ ಅದು ಅಟೆಂಡ್ ಆಗೋದಿಂತ ನಮ್ದು ನಾಲೆಜ್ ಇಂಪ್ರೂವ್ ಆಗ್ತೈತಿ. ನೀನು ಒಂದು ಯಾವ್ದಾರು ನಿನ್ನಂಥ ವಿದ್ಯಾರ್ಥಿಗೆ ಹೆಲ್ಪ್ ಮಾಡಂತ. ವಿಶೇಷ ಅಂದ್ರೆ ವಿದ್ಯಾಪೋಷಕ ಸಂಸ್ಥೆಯಲ್ಲಿ ಸಹಾಯ ಪಡಿಬೇಕಂದ್ರೆ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು. ರಾಘವೇಂದ್ರ ತಿಕೋಟ ಮಾಡ್ತಿರೋ ಕೆಲಸಕ್ಕೆ ಜಾತಿ ಭೇದವಿಲ್ಲ. ಕಲಿಯಬೇಕು ಅನ್ನೋ ಛಲ ಮಕ್ಕಳಿಗೆ ಇರಬೇಕು ಅಷ್ಟೇ. ಅಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಹಾಯ ಬೇಕಾದ್ರೂ ಇವರು ಮಾಡ್ತಾರೆ. ಹಲವರು ಇವತ್ತು ಬರೀ ಲಾಭದ ದೃಷ್ಟಿಯಿಂದ ಸಂಸ್ಥೆಗಳನ್ನ ನಡೆಸ್ತಿದ್ರೆ ತಿಕೋಟ ಅವರ ಶಿಕ್ಷಣ ಕಾಳಜಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಜಾವಿದ್ ಅಧೋನಿ, ಪಬ್ಲಿಕ್ ಟಿವಿ, ಧಾರವಾಡ. ನೇರವಾಗಿ ನಾವು ನಮ್ಮ ಇವತ್ತಿನ ಪಬ್ಲಿಕ್ ಹೀರೋ ಕಡೆಗೆ ಹೋಗ್ಬಿಡೋಣ. ಜಾಸ್ತಿ ಸಮಯ ಸಿಕ್ಕಲ್ಲ, ಹಾಗಾಗಿ ಮೊದಲೇ ಅವ್ರನ್ನೇ ಮಾತಾಡಿಸ್ಬಿಡೋಣ. ನಮಸ್ಕಾರ ರಾಘವೇಂದ್ರ ತಿಕೋಟ ಅವರಿಗೆ. ನಮಸ್ಕಾರ. ಆರಾಮಿದ್ದೀರಿ? ಚೆನ್ನಾಗಿದ್ದೆ ನೋಡ್ರಿ. ಆತ್ ಬಿಡ್ರಿ. ಈಗ ನೀವು ಈ ಉಪನ್ಯಾಸಕ ಹುದ್ದೆಗೆ ರಾಜೀನಾಮೆ ಕೊಟ್ಟಾಗ ನಿಮಗೆ ಮದುವೆ ಆಗಿತ್ತಾ? ಏನ್ರಿ, ಮದುವೆಯಾಗಿ 25 ವರ್ಷ ಕೂಡ ಹಾಲಿಗೆ ಬಂದಿತ್ತು. ಅಲ್ಲ, ನಿಮ್ಗೆ ಅವಾಗ ಯಾರು ಹೇಳಿಲ್ವಾ? ಫ್ಯಾಮಿಲಿನಲ್ಲಿ ಬುದ್ಧಿ ಇಲ್ಲ, ಇರೋ ಜಾಬ್ ಅನ್ನು ಬಿಟ್ಟು ಹೆಂಡತಿ ಮಕ್ಕಳನ್ನೆಲ್ಲ ಫುಟ್ಪಾತ್ಗೆ ಹಾಕ್ಬೇಕು ಅನ್ಕೊಂಡಿದ್ದೀರೋ ಹೆಂಗೆ ಅಂತ ಹೇಳಿಲ್ವೇ ನೇರವೇ? ಆದರೆ ನಾನು ನಮ್ಮ ಹೆಂಡತಿಗೆ ಮತ್ತೆ ನಮ್ಮ ಅಭಿಮಾನಿಯಾದ ಸುಧಾಮೂರ್ತಿ ಅವರಿಗೆ, ನಮ್ಮ ತಂದೆಯವರಿಗೆ, ನಮ್ಮ ಗುರುಗಳಿಗೆ ಎಲ್ಲರೂ ಪರ್ಮಿಷನ್ ತಗೊಂಡ ನಂತರ ರಾಜೀನಾಮೆ ಕೊಟ್ಟಿದ್ದೀನಿ. ಮಕ್ಕಳು ಸೆಟ್ಲ್ ಆಗಿದ್ದಾರೆ. ಸೊ ಮಕ್ಕಳು ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಾವು ಫ್ರೀ ತಾನೆ. ಓಕೆ 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 ಓಕೆ. ಹಂಗಂದ್ರೆ ಮೊದಲೇ ಪೂರ್ವ ನಿರ್ಧಾರ ಆಗಿತ್ತಾ ಇದು? ಅಂದ್ರೆ ನಾನು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಕೂಡ ಈ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಕಾಲೇಜ್ ಮುಗಿಸಿ ಬಂದ ನಂತರ ಈ ಕೆಲಸ ಮಾಡ್ತಾ ಇದ್ದೆ. 2008 ನಂತರ ಪೂರ್ಣಾವಧಿಯಾಗಿ ಮಾಡ್ತಾ ಇದ್ದೀನಿ. ಓಕೆ. ಈಗ ಇದ್ರದ್ದು ಬೇಸಿಕ್ ಪ್ರಿನ್ಸಿಪಲ್ ಏನು? 1ರಿಂದ 10ನೇ ತಾರೀಕು ಕನ್ನಡ ಇರಬೇಕು ಅನ್ನೋದು ಯಾಕೆ?
ಯಾಕೆಂದ್ರೆ ಇದು ನನ್ನ ನೋವಿದೆ. ಇಲ್ಲಿ ನಾನು SSLC ಕನ್ನಡ ಒಂದು ಹಳ್ಳಿಯಲ್ಲಿ ಮಾಡಿ ಬಂದ ಬಿಜಾಪುರ ಜಿಲ್ಲೆಯಲ್ಲಿ ಕಾಲೇಜ್ ನಿಜವಾಗಿ ಬಿಟ್ಟು ಓಡಬೇಕಂತ ನನಗೆ ತುಂಬಾ ಹಿಂಸೆ ಆಗಿತ್ತು. ಆ ನೋವು ನನಗೆ ಇದೆ, ಆದ್ರೆ ಈ ನೋವು ಮತ್ತೊಬ್ರಿಗೆ ಬರಬಾರ್ದು ಅಂತ ಅವಾಗ ನಾನು SSLC ಇದ್ದಾಗ ತೀರ್ಮಾನ ತೆಗೆದುಕೊಂಡಿದ್ದೆ. ಯಾಕೆ ನಿಮ್ಗೆ ಅಂದ್ರೆ ಈ ಕನ್ನಡ ಮಾಧ್ಯಮದಲ್ಲಿ ಬಂದವರು ಅವ್ರ ಕೀಳನ ಅಥವಾ ಅವ್ರೇನು ಉಳ್ಕಿದವ್ರು ಕಡಿಮೆನ, ನಾನೊಬ್ಬ ಕನ್ನಡ ಮಾಧ್ಯಮದಲ್ಲಿ ಬಂದಿದ್ದೇನೆ, ನಮ್ ತಾಕತ್ ಏನ್ ತೋರಿಸೋಣ ಅಂತ ಒಂದು ಮನಸ್ಸಿನಲ್ಲಿ ಸುಪ್ತವಾಗಿತ್ತೇನೋ, ಅದು ಹೊರಗಡೆ ಬರ್ಲಿಕ್ಕೆ ಸ್ವಲ್ಪ ವೇಳೆ ತೆಗೆದುಕೊಂಡು ಮೋಸ್ಟ್ಲಿ. ಹಾಗಾದ್ರೆ ಈ ಮಕ್ಕಳಿಗೆ ನೀವೀಗ ಇಂಗ್ಲಿಷ್ ಹೇಳ್ಕೊಡಲ್ವೇನಾ? ಇಲ್ಲ, ಅಂದ್ರೆ ಅವ್ರ ಹೊಟ್ಟೆಪಾಡಿಗೆ ಎಷ್ಟು ಬೇಕೋ ಅಷ್ಟು ಕನಿಷ್ಠವಾಗಿ ಕಲಿಸ್ತೇವೆ. ಆದ್ರೆ ಕನ್ನಡ ಅವ್ರ ಮಧ್ಯಮ ಕನ್ನಡ ಮೀಡಿಯಂ ಇರಬೇಕು. ಓಕೆ ಓಕೆ. ಹೊಟ್ಟೆಪಾಡಿಗಾಗಿ ಮಾತ್ರ ಅವ್ರ ಮಂಗುತಿಮ್ಮರ ಕಗ್ಗನೇ ಹೇಳಬೇಕು. ಆದ್ರೆ ಹೊಟ್ಟೆಪಾಡಿಗೆ ಎಷ್ಟು ಇಂಗ್ಲಿಷ್ ಬೇಕು ಅಷ್ಟು ಮಾತ್ರ ಬೇಕು ಅವ್ರಿಗೆ. ಆ ಮಕ್ಕಳಿಗೆ ಈಗ ಕೀಳರಿಮೆ ಬರಲ್ವೇನೋ ನಿಮ್ಮ ಹತ್ರ ಓದಿ ಆಚೆ ಹೋದ್ಮೇಲೆ ನನಗೆ ಇಂಗ್ಲಿಷ್ ಬರೋದಿಲ್ಲ ಅಂತ? ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರಿಗೆ ನಾವು 10 ದಿವಸಗಳ ಕಾಲ ಒಂದು ಗುಡ್ ಗಾರ್ಡ್ನಲ್ಲಿ ಕರ್ಕೊಂಡು 10 ದಿವಸ ತರಬೇತಿ ಕೊಡ್ತೇವೆ ಅವ್ರಿಗೆ. ಅಂದ್ರೆ ಅವರು ಮೊದಲನೇ ದಿವಸ ಬಂದಾಗ ಕೂಡ ಕಣ್ಣೀರ್ ಹಾಕ್ತಾರೆ, ಕೊನೆಯ ದಿವಸ ಕಣ್ಣೀರ್ ಹಾಕ್ತಾರೆ. ಅಂದ್ರೆ ಕೊನೆಗೆ ಆನಂದ ಬಾಷ್ಪ, ಮೊದಲಿಗೆ ಒಂಥರ ಅಳಕ ಹೃದಯ, ಎರಡು ಕಣ್ಣೀರೇ, ಆದ್ರೆ ಅಂತರ ತುಂಬಾ ಇದೆ. ಓಕೆ, ನಾನು ಒಂದು ಕೇಳಿದೆ, ಈ ಮಕ್ಕಳು ಓದಿ ಹೋದ ಮೇಲೆ ಅವರಿಗೆ ನಿಮ್ಮ ಸಂಸ್ಥೆ ಮೇಲೆ ಇರಬಹುದಾದ ಜವಾಬ್ದಾರಿ ಏನು? ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಅವರು ಇನ್ನೊಂದು ಮಗುನ ಓದಿಸ್ಬೇಕಾ ದುಡಿಯೋವಾಗ? ಅವ್ರಿಗೆ ಹೌದು, ಏನಂದ್ರೆ ನಾವು ಮೊದಲು ಸ್ಪಷ್ಟವಾಗಿ ಹೇಳ್ತೇವೆ, ಈ ಹಣವನ್ನ ನಾವು ನಿಮ್ಗೆ ಫ್ರೀಯಾಗಿ ಕೊಡ್ತಾ ಇಲ್ಲ, ಇದರಲ್ಲಿ ಸಮಾಜಕ್ಕೆ ಜವಾಬ್ದಾರಿ ಇದೆ. ಮುಂದೆ ನೀವು ಲೈಫ್ ನಲ್ಲಿ ಸೆಟಲ್ ಆದ ನಂತರ ಒಬ್ಬ ಮಗುವಿಗೆ ಓದಿಸಿದ್ರೆ ನಿಮ್ಮ ಋಣ ತಿರೋದಿಲ್ಲ, ಮತ್ತೆ ಕನಿಷ್ಠ ಇನ್ನೊಂದು 2 ಹುಡುಗರಿಗಾದ್ರೂ ನೀವು ಕಲಿಸಬೇಕು ಅಂತ ಹೇಳ್ತಾ ಇದೀವಿ. ಸಾಕಷ್ಟು ಹುಡುಗರು ಅದರಲ್ಲಿ ತೊಡಗಿದ್ದಾರೆ. ಈಗ ಆ ಮಕ್ಕಳು ಹಂಗೆ ಓದಿಸ್ತಾರೆ ಅನ್ನೋದನ್ನ ಮಾನಿಟರ್ ಮಾಡಕ್ಕೆ ಏನಾದ್ರು ವ್ಯವಸ್ಥೆ ಇದೆಯಾ? ತುಂಬಾ ಇದೆ. ಇದರಲ್ಲಿ ನಮ್ಮ 700 ಜನ ಸ್ವಯಂ ಸೇವಕರಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ವಿದ್ಯಾಪೋಷಕ ಜನರಿಂದ ನಡೆಯುವಂತ ಸಂಸ್ಥೆ. ಅಂದ್ರೆ ನಾವು ಧಾರವಾಡದಲ್ಲಿ 4 ಜನ ಕುತ್ಕೊಂಡು ನಡೆಸಲಿಕ್ಕೆ ಆಗಲ್ಲ. ಬೇರೆ ಜಿಲ್ಲೆಗಳಲ್ಲಿ ತಮ್ಮ ವೇಳೆಯನ್ನು ದಾನ ಮಾಡೋ. ಅಷ್ಟೇ ಅಲ್ಲ, ನೀವು ಜನರನ್ನು ಬಿಟ್ಬಿಟ್ಟು ಬೇರೆ ಯಾರನ್ನಾರು ಸೇರಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನಡೀತಾನೂ ಇರಲಿಲ್ಲ ಬಿಡಿ. ಆ ಕನಸುಗಳು ಇದ್ದ ವ್ಯಕ್ತಿಗಳು ಮಾತ್ರ ಇಲ್ಲಿಂದ ನಡೆಯುತ್ತೆ. ಸಾಧ್ಯನೇ ಇಲ್ಲ. ಅದು ಕನಸುಗಳು ನಿಮ್ಗೆ ಅರ್ಜೆಂಟ್ ಆಗಿ ಗಟ್ಟಿಯಾದ ಕನಸು. ಧಾರವಾಡ ನಗರ ಕ್ಷೇತ್ರ, ಧಾರವಾಡ ಗ್ರಾಮೀಣ ಕ್ಷೇತ್ರ, ಮುನ್ಸಿಪಾಲಿಟಿ ಎಲ್ಲ ಕಾಣಿಸಿಲ್ವಲ್ಲ, ಹಂಗಾಗಿ ನಿಮ್ ಜೊತೆ ಇರೋ ಜನನೂ ಸರಿ ಇದ್ದಾರೆ, ನೀವು ಸರಿ ಇದ್ದೀರಿ. ಇನ್ನ ಗೊತ್ತಿಲ್ಲ. ಆದ್ರೆ ಸಜ್ಜನರು ಮಾತ್ರ ಇದ್ದೇ ಇದ್ದಾರೆ, ಖಂಡಿತವಾಗಿ ಸಜ್ಜನರು ನಾವು ಹುಡುಕಾಡ ಸಿಗ್ತಾರೆ, ಇದ್ದೇ ಇದ್ದಾರೆ. ಎಲ್ಲ ಕಡೆ ಸಜ್ಜನರು ಸಿಗ್ತಾರೆ, ಹುಡುಕಾಡಬೇಕು. ಯಾವುದೇ ಜಾತಿ ಭೇದ ಭಾವ ಮಾಡಬಾರ್ದು, ಆಮೇಲೆ ಯಾವುದೇ ಇನ್ಫ್ಲೂಯೆನ್ಸಿಗೆ ಒಳಗಾಗಬಾರ್ದು, ಅದು ನಮ್ಮ ಕಂಡೀಷನ್ ಇದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಂತೀರಿ, ಅರ್ಬನ್ ನಲ್ಲಿ ಬಡವರು ಇರಲ್ವಾ? ನಗರ ಪ್ರದೇಶದಲ್ಲಿ ಬಡವರು ಇರಲ್ವಾ? ಹಾಗಾದ್ರೆ ಅಲ್ಲ, ಇದರಲ್ಲಿ ಸುಮಾರು ಅಂದ್ರೆ 175ರಷ್ಟು ಅಂದ್ರೆ ಅಂದಾಜು ಲಾಸ್ಟ್ ಒಂದು 10 ವರ್ಷದ ಎವರೇಜ್ ತಗೊಂಡ್ರೆ ಸುಮಾರು 10-15% ಈಗ ಕೂಲಿಕಾರರು ಇರ್ತಾರೆ ಅರ್ಬನ್ದಲ್ಲಿ. ಅಂತವ್ರಿಗೆ ನಾವು ಎಕ್ಸ್ಕ್ಲೂಡ್ಗಿಂತ ಹಳ್ಳಿಗಳಲ್ಲಿ ಏಕೋ ನಮ್ಮ ಪ್ರೀತಿ ಜಾಸ್ತಿ ಇದೆ. ಅಂದ್ರೆ ಅರ್ಥ ಅರ್ಬನ್ ವಿರುದ್ಧ ಅಂತಲ್ಲ, ಒಂದು 10-15% ಅವರು ಕೂಡ ಸ್ವಲ್ಪ ಮಟ್ಟಿಗೆ ಇರ್ತಾರೆ. ಯಾಕಂದ್ರೆ ಇನ್ನೊಂದು ಏನಂದ್ರೆ ಹಳ್ಳಿಗಳಲ್ಲಿ ದುಡ್ಡಕ್ಕಿಂತ ಹೆಚ್ಚಿನ ಪ್ರಾಬ್ಲಮ್ ಇರುತ್ತೆ. ಅವ್ರ ಕೌಶಲ್ಯಗಳ ಕೊರತೆ ಇರ್ತದೆ, ಕೀಳಿರಿಮೆ ಇರ್ತದೆ. ಅದೇ ಅರ್ಬನ್ ಏರಿಯಾದಿಂದ ಒಬ್ಬ ಬಡವನಿಗೆ ಹಣದ ಕೊರತೆ ಇದ್ರೂ ಕೂಡ ಕೌಶಲ್ಯಗಳು ಅಥವಾ ಬೇರೆ ಎಕ್ಸಸ್ಗಳು ಇರ್ತಾವಲ್ಲ, ಅವು ಆತನಿಗೆ ಇರ್ತವೆ. ಹಳ್ಳಿಯಲ್ಲಿ ಪ್ರತಿಭಾವಂತ ಇದ್ರೂ ಕೂಡ ಇವು ಎಕ್ಸಸ್ಗಳು ಇರಲ್ಲ. ಏನು, ನಮ್ಮ ರಾಜ್ಯ ಸರ್ಕಾರಗಳು ಶಿಕ್ಷಣ ಇಲಾಖೆನಲ್ಲಿ ಇಷ್ಟು ಹಣ ಖರ್ಚು ಮಾಡುತ್ತವೆ, ಆದರೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ನಮಗೆಲ್ಲ ಗೊತ್ತಿದೆ. ನಾವು ಯಾವತ್ತು ಪಾಠ ಕಲಿತೀವೋ ನಿಮ್ಮಂಥವ್ರಿಂದ ಅಂತ ನನಗೆ ಗೊತ್ತಾಗಲ್ಲ. ಯಾರೋ ಇವತ್ತು ನನಗೊಂದು SMS ಕಳಿಸ್ತಾ ಇದ್ರು, ಮಕ್ಕಳಿಗೆ ಊಟ ಹಾಕಕ್ಕೆ ನಾವು 35 ರೂಪಾಯಿ ಖರ್ಚು ಮಾಡ್ತೀವಿ, ಜೈಲಲ್ಲಿರುವಂತಹ ಕೈದಿಗಳಿಗೆ ಒಳ್ಳೆ ಊಟ ಕೊಡೋಕ್ಕೆ 85 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂತ. ಎಂಥ ವಿಪರ್ಯಾಸದ ಬದುಕುಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಎನಿಹೌ, ಐ ಆಮ್ ಸೋ ಗ್ರೇಟ್ಫುಲ್ ಟು ಯು, ಸೋ ವಂಡರ್ಫುಲ್. ನಾನು ಐ ಲಿವ್ ಇಟ್ ಟು ಯು. ಯುವರ್ ಲಾಸ್ಟ್ ಕಾಮೆಂಟ್ ಪ್ಲೀಸ್. ಏನಂದ್ರೆ ನಾನು ಏನು ಹೇಳ್ತಂದ್ರೆ, ಸರ್ಕಾರ ಮೇಲೆ ಅಷ್ಟೇ ನಾವು ನಂಬಿಕೆ ಇಡೋ ಜೊತೆಗೆ ಜನರು ಒಕ್ಕೂಟಿದ್ರೆ, ಜನರು ಒಳ್ಳೆ ಹೃದಯದ ಜನರಿದ್ದಾರೆ, ಇವರೆಲ್ಲರೂ ಒಕ್ಕೂಡಿದ್ರೆ ಯಾವ ಕೆಲಸವೂ ಅಸಾಧ್ಯವಾಗುವುದು. ಪ್ರತಿಯೊಬ್ಬ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ಖಂಡಿತ ಸಹಾಯ ಮಾಡಬಹುದು ಅಂತ ಜನರಲ್ಲಿ ನಂಬಿಕೆ ಇದೆ. ಅಂತ ಜನರು ಎಲ್ಲರೂ ಕೂಡ ಮುಂದೆ ಬರಬೇಕು, ಅಂದ್ರೆ ಉದ್ಧಾರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆಲ್ ರೈಟ್ ಶ್ರೀ
ರಾಘವೇಂದ್ರ ತಿಕೋಟ ಅವರು. ನೀವು ತಿಕೋಟ ಅಂದಾಗ ನಾನು ಫಸ್ಟ್ ಅರ್ಥ ಮಾಡ್ಕೊಳ್ಳಿಲ್ಲ, ಅದು ಬಿಜಾಪುರದ ಹತ್ರ ಇರೋ ತಿಕೋಟ ಅದು ಅಂತ. ನನಗೆ ಆಮೇಲೆ ಅನ್ನಿಸ್ತು, ನಂಗೆ ಗೊತ್ತಾಯ್ತು ಬಿಡಿ, ತಿಕೋಟ ಕಾನ್ಸ್ಟಿಟ್ಯೂನ್ಸಿನೂ ಇದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೂಡ ಇದೆ ಅದು ತಿಕೋಟ. ಏನೋ ನನಗೆ ನೆನಪು ಬಂತು. ನನಗೆ ಬಹಳ ಸಂತೋಷ. ಧಾರವಾಡದ ಮಣ್ಣಿನ ಗುಣನೇ ಹಾಗೆ ಅನ್ಸತ್ತೆ. ಅಕ್ಷರವನ್ನ ಹಂಚಿ ಬದುಕುವಂತಹ ಜನ ಅಲ್ಲಿ. ಸಾಹಿತ್ಯ ಬಂದಾಗ ಒಂದರಿಷ್ಟಿ ಅದನ್ನು ಆನಂದದಿಂದ ಅನುಭವಿಸುವಂತಹ ಮಂದಿಯವರು. ಮತ್ತೆಲ್ಲದಕ್ಕಿಂತ ಇಂತಹ ಒಳ್ಳೆ ಹೃದಯ ವೈಶಾಲ್ಯ ಜನರನ್ನು ಬಹಳ ಸೊಗಸಾಗಿ ಕಾಪಾಡಿಕೊಂಡು ಹೋಗುವಂತಹ ವಾತಾವರಣ ಅದು. ಆ ಊರಿಗೆ ತಕ್ಕಂತೆ ತಾವು ಮಾಡ್ತಾ ಇದ್ದೀರಿ. ನಿಮ್ಮ ಕೆಲಸಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಹುಶಃ ನನ್ನ ಕೈಯಿಂದ ಆಗೋದು ಇಷ್ಟೇ ಸ್ವಯಂ ಸೇವಕನಾಗಿ ಒಬ್ಬ ಕೆಲಸ ಅನಿಸುತ್ತೆ. ಶಬಾಸ್ ಸರ್, ವಂಡರ್ಫುಲ್, ಗ್ರೇಟ್ ಡೇ ಇರಲಿ ನಿಮಗೆ, ವಂಡರ್ಫುಲ್ ಸಕ್ಸಸ್ ಇರಲಿ ಇನ್ನು ಅಂತ ಅಷ್ಟೇ ನಾನು ಹೇಳ್ಬೋದು ಅನ್ಸುತ್ತೆ. ನನ್ನ ಕೈಲಿ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ನಮ್ಮ ರಾಜ್ಯದ ಪರವಾಗಿ ಅಥವಾ ಎಲ್ಲ ಕಲಿತಿರೋ ಮಕ್ಕಳ ಪರವಾಗಿ, ಆ ಎಲ್ಲ ಕಲಿತಾ ಇರೋ ಮಕ್ಕಳ ಪರವಾಗಿ, ನಾಳೆ ನಿಮ್ಮ ಹತ್ರ ಕಲಿಯಕ್ಕೆ ಬರಬಹುದಾದಂಥ ಮಕ್ಕಳ ಪರವಾಗಿ ನಿಮಗೊಂದು ದೊಡ್ಡ ನನ್ನ ನಮಸ್ಕಾರವನ್ನು ಹಾಕ್ತೀನಿ. ನಮಸ್ಕಾರ. ಆಲ್ ರೈಟ್.